ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ಭಾಷೆ ಧರ್ಮ ಇವುಗಳ ಮೇಲೆ ಮೇಲೆ ದಂಗೆಗಳಾಗ್ಬೋದು. ನಾಗ್ಪುರದಲ್ಲಿ ನಡೆದಂಥದ್ದಾಗಿರ್ಬೋದು, ಇನ್ನುಳಿದ ಕಡೆ ಆಗಿರ್ಬೋದು, ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಆಗಿರ್ಬೋದು, ನಮ್ಮ ಆಂಧ್ರ ಮತ್ತು ಕರ್ನಾಟಕ ಬಾರ್ಡರ್ ಆಗಿರ್ಬೋದು, ಕೇರಳ ಮತ್ತು ಕರ್ನಾಟಕ ಬಾರ್ಡರ್ ಆಗಿರ್ಬೋದು. ಈ ಎಲ್ಲ ನೆಲೆಯಲ್ಲಿ ಅಲ್ಲಲ್ಲೇ ಎಲ್ಲ ಕಡೆ ಇದೆ, ಒಂದೇ ಅಲ್ಲ. ಇವನ್ ಪಂಜಾಬ್ ಮತ್ತು ಹರಿಯಾಣ ಮಧ್ಯದಲ್ಲಾಗಿರ್ಬೋದು. ಆರಂಭದಲ್ಲಂತೂ ಉರ್ದು ಮತ್ತು ಹಿಂದಿ ಸಲುವಾಗಿ ಆಗಿರ್ಬೋದು. ಹಿಂದಿ ಉರ್ದು, ಹಿಂದೂ ಮುಸಲ್ಮಾನ್ ಮತ್ತು ಅವರು ಈ ಒಂದು ಜಾತಿ ನೆಲೆಗಟ್ಟಿನಲ್ಲೇ ಧರ್ಮದ ನೆಲೆಗಟ್ಟಿನಲ್ಲೇ ನಾವು ತಿಕ್ಕಾಡೋದು ನೋಡಿದಾಗ ಇದು ಏನಪ್ಪ ನಾವು ಯಾಕೆ ಹೊರಟಿದ್ದೀವಿ ಅಂತ. ಭಾಷೆ ಅನಿವಾರ್ಯ, ಮಾತಿನ ಒಂದು ಮಾಧ್ಯಮಪ್ಪ. ನನ್ನ ಭಾಷೆ ನಿಮ್ಗೆ ಕರಿಬೇಕಂತ ಏನಿಲ್ಲ, ಪ್ರೀತಿಯಿಂದ ನೀವು ಬೇಕಾದ್ರೆ ಕರೀರಿ, ಬೇಡ ಬಿಡ್ರಿ, ಅದು ನಿಮಗೆ ಬಿಟ್ಟಂಥದ್ದು. ಯಾಕಂದರೆ ವ್ಯವಹಾರಕ್ಕೆ ನಿಮಗೆ ಬೇಕಾಗಿದ್ರೆ ಹಿಂದಿ ನೀವು ಕರೀಲೇಬೇಕು. ಅದು ಅಲ್ಲೇ ಅದೇ ಕಾಲ ಕನ್ನಡನೂ ಆಗಿರ್ಬೋದು, ಇನ್ನೊಂದು ಭಾಷೆ ಆಗಿರ್ಬೋದು, ಇಂಗ್ಲೀಷು ಆಗಿರ್ಬೋದು. ಈ ಒಂದು ವಿದೇಶ ಭಾಷೆ ಅಂತ ಇಂಗ್ಲೀಷ್ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇಡೀ ನಮ್ಮ ವಿಜ್ಞಾನದ ಎಲ್ಲ ಒಂದು ವಿಷಯಗಳು ಇಂಗ್ಲೀಷ್ನಲ್ಲೂ ಇದ್ದಾವೆ. ಇಂಗ್ಲೀಷ್ ಬಿಟ್ಟು ಇವತ್ತು ನಾವು ಆಧುನಿಕರಣ ಕಡೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ನೆಲೆಗಟ್ಟಲ್ಲಿ ನಾವು ವಿಚಾರ ಮಾಡಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ತ್ರಿಭಾಷಾ ನೀತಿ ಸಲುವಾಗಿ ಒಂದು ತಿಕ್ಕಾಟ ನಡೆದಿತ್ತು. ಅದರಲ್ಲೂ ಹಿಂದಿ ಈ ಒಂದು ನಮ್ಮ ತಮಿಳರ ಮೇಲಾಗಲಿ, ದಕ್ಷಿಣ ಭಾರತದ ಮೇಲಾಗಲಿ ಹೇರುವಂಥ ಪ್ರಯತ್ನ ಈ ಉತ್ತರದ, ಅದರಲ್ಲೂ BJP ಮತ್ತು RSS ಸಂಘಟನೆಗಳ ಒಂದು ಇದೊಂದು ಏನಪ್ಪ ಷಡ್ಯಂತ್ರ ಅನ್ನುವಷ್ಟು ಮಟ್ಟಿಗೆ ವಾದಗಳು ನಡೆದಿದ್ದು. ಅದರಲ್ಲೂ ತಮಿಳುನಾಡಿನ ನಮ್ಮ MK ಸ್ಟಾಲಿನ್ ಆಗಿರ್ಬೋದು, ಇನ್ನುಳಿದ ಲೀಡರ್ಗಳಾಗಿರ್ಬೋದು, ಇಟ್ ಮೀನ್ಸ್ ಸಿದ್ದರಾಮಯ್ಯನವರಾಗಿರ್ಬೋದು, ಅದು ಕೇರಳದ ಮುಖ್ಯಮಂತ್ರಿಗಳಾಗಿರ್ಬೋದು, ಇವರೆಲ್ಲರೂ ಇವತ್ತು ಸೆಳೆದು ನಿಲ್ತಾ ಇದ್ದಾರೆ. ಯಾಕೆ ನಾವು ಹಿಂದಿನ ಯಾಕೆ ಕಲಿಬೇಕು ಅಂತೇಳಿ, ಯಾಕೆ ಒತ್ತಡ ಯಾಕೆ ತರ್ತಾ ಇದ್ದೀವಿ? ನಮ್ಗೆ ನಾವು ಕಲಿತೀವಿ, ನಮ್ಗೆ ಬೇಕಾದ್ರೆ ಕಲಿತೀವಿ, ಬೇಡಾದ್ರೆ ಬಿಡ್ತೀವಿ. ನಮಗೆ ಸಂವಿಧಾನ ಸ್ವತಂತ್ರ ಕೊಟ್ಟಾಗ ಯಾವ ಭಾಷೆ ಕಲಿಬೇಕು, ಯಾವ್ದು ಕಲಿಬಾರ್ದು ನಮ್ಮ ಸ್ವ ಇಚ್ಛೆ. ಅದಕ್ಕೆ ಪುಷ್ಟಿ ಕೊಡುವಂಗೆ ಇವತ್ತು ಅಲ್ಲಿ ನಮ್ಮ ಏನಪ್ಪ ಅಂದ್ರೆ ಕೇಂದ್ರದ ಶಿಕ್ಷಣ ಖಾತೆ ರಾಜ್ಯ ಸಚಿವರಾದಂಥ ಸುಕಾಂತ್ ಮಜುಮ್ದಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಎಲ್ಲಪ್ಪ ಅಂದ್ರೆ ಪಾರ್ಲಿಮೆಂಟ್ದಲ್ಲಿ. ಇದು ಭಾಳ ಮಹತ್ವದ. ಯಾವ ಜಾಗದಲ್ಲಿ ಮಾತಾಡಿದ್ರೆ ಆ ಜಾಗದ ಮಹತ್ವದ ಮೇಲೆ ಮುಂದೆ ಹೋಗ್ತದೆ. ಈ ದೇಶದ ದೊಡ್ಡ ಮಹಾಪಂಚಾಯತ್ ಯಾವುದಪ್ಪ ಅಂದ್ರೆ ನಮ್ಮ ಪಾರ್ಲಿಮೆಂಟ್. ಅಲ್ಲೇ ಇವ್ರು ಮಾತಾಡಿದರೆ ಸತ್ಯ ಮಾತಾಡಿದ್ರೆ ನಾವು ನಂಬಬೇಕಾಗ್ತದೆ. ಅಲ್ಲಿದ್ದಾಗ ನಾವೆಲ್ಲರ ಮೇಲೆ ಸಂಶಯವನ್ನು ವ್ಯಕ್ತಪಡಿಸ್ಲಿಕ್ಕೆ ಆಗೋದಿಲ್ಲ. ಆದರೂ ಸುಳ್ಳು ಇರ್ತಾವಿಲ್ಲಂತೂ ಅನ್ನೋದಿಲ್ಲ. ಆದರೆ ಇಲ್ಲಿ ನಾ ಮಾತಾಡಿದ ಮಾತನ್ನು ನಮ್ಮ ಸಚಿವ ಸುಕಾಂತ್ ಮಜುಮ್ದಾರ್ ಒಂದೆರಡು ಸ್ಟೇಟ್ಮೆಂಟ್ಗಳು ನಿಮ್ಮ ಮುಂದೆ ಹೇಳಿ ಮುಂದುವರಿತೀನಿ. ಅದನ್ನು ತ್ರಿಭಾಷಾ ಸೂತ್ರದಲ್ಲಿ ಇಂಥದ್ದೇ ಭಾಷೆ ಕಲಿಬೇಕು ಎಂದು ರಾಜ್ಯಗಳ ಮೇಲೆ ಹೇರುವುದಿಲ್ಲ. ಭಾಳ ಸ್ಪಷ್ಟವಾದಿರು. ಇದು ತ್ರಿಭಾಷಾ ಸೂತ್ರದ ಇಂಥ ಕಲಿಬೇಕಂತ ಹೇಳೋದಿಲ್ಲ ರೀ ಅಂತ ಸ್ಪಷ್ಟ ಹೇಳಿಬಿಟ್ರು. ತಾವು ಅನ್ಕೊಂಡು ಜಾರ್ಕೊಂಡ್ಬಿಟ್ರು. ಅಡ್ಡಿಲ್ಲ, ಒಳ್ಳೆ ಮಾತು. ರಾಷ್ಟ್ರೀಯ ಶಿಕ್ಷಣ ನೀತಿಯಡಿ NEP ಅದರ ಅಡಿಯಲ್ಲೇ ಯಾವ ಭಾಷೆ ಕಲಿಯಬೇಕು ಎಂಬುದನ್ನು ಆಯಾ ರಾಜ್ಯಗಳು ಮತ್ತು ವಿದ್ಯಾರ್ಥಿಗಳು ನಿರ್ಧರಿಸುತ್ತಾರೆ. ಸತ್ಯ ಮಾತು. ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಅದು ಯಾವ್ದು ಬೇಕಾದ್ರೆ ಡಿಸಿಷನ್ ತೊಗೊಳಪ್ಪ. ಮತ್ತು ಅಲ್ಲಿ ವಿದ್ಯಾರ್ಥಿನಿಯರು ಅವ್ರ ಪಾಲಕರು ಯಾವ್ದು ಕಲಿತಾರೆ ಕಲೀಲಿ. ನಾವು ಒತ್ತಡ ಮಾಡಿ ಹೇರುವುದಿಲ್ಲ ಅನ್ನೋ ಮಾತ್ರ ಸ್ಪಷ್ಟಪಡಿಸಿದ್ರೆ ಇದಕ್ಕೆ ಅವ್ರು ಬದ್ದಿದ್ರೆ ಸಾಕು. ಅದೇ ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡೋದು, ಮತ್ತೇನೋ ಕೊಡೋದು, ಗೊಂದಲ ಹಿಡಿಸೋದು ಬೇಕಾಗಿಲ್ಲ. ದಕ್ಷಿಣ ಭಾರತದಲ್ಲಿ ಹಿಂದಿ ಅಷ್ಟು ಅವಶ್ಯ ಇಲ್ಲ. ಅವ್ರಿಗೆ ಅವಶ್ಯ ಇಲ್ಲದ ಭಾಷೆನ ಕಲಿತು ಏನು ಮಾಡೋದು? ಅದನ್ನು ವಿಜ್ಞಾನದಲ್ಲೋ ಮತ್ತೆ ಯಾವುದೋ ತನ್ನ ಶಕ್ತಿಯನ್ನು ವಿನಿಯೋಗ ಮಾಡಿದರೆ ಇನ್ನೂ ಸ್ವಲ್ಪ ಹೆಚ್ಚಿನ ಡೆವಲಪ್ಮೆಂಟ್ ಆಗ್ಬೋದಾ? ಈಗ 10, 15, 20 ಭಾಷೆಯನ್ನು ಕಲಿಯೋದ್ರಲ್ಲಿ ನಮ್ಮ ಸಮಯ ಕಲಿಯೋಕ್ಕಿಂತಲೂ ನಮಗೆ ಬೇಕಾದ ಭಾಷೆಪ್ಪ ಕನ್ನಡ, ಇಂಗ್ಲೀಷ್ ಕಲೀರಿ, ಬೇಡ ಕನ್ನಡ, ಹಿಂದಿ ಕಲೀರಿ. ಹಿಂದಿ ಬೇಡ ಅಂತ ಎಲ್ಲೂ ಇಲ್ಲ. ಅವ್ರು ಕಲಿಯೋದ್ರೆ ಕಲೀಲಿ ಅನ್ನೋ ಮಾತು ಸ್ಪಷ್ಟ ಅದ. ಈ ನೆಲೆಯಲ್ಲಿ ನಮ್ಮ ಕೇಂದ್ರದ BJP ನಾಯಕತ್ವ, ಅದರಲ್ಲೂ ಮೋದಿಯವರು ಇದನ್ನು ಹೇಳಿದರೆ ನಾವು ತಿಳ್ಕೊಳ್ಳೋಣ. ಯಾಕಂದರೆ ಮೋದಿಯವ್ರದ್ದು ಕ್ಯಾಬಿನೆಟ್ ಇಲ್ಲ. ಇಲ್ಲಿ ಯಾವುದೇ ಮಿನಿಸ್ಟರ್ ಏನೋ ಮಾತಾಡಿದ್ರು ಮೋದಿಯವ್ರ ಮಾತು ನಾವು ಇಷ್ಟಂತ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕಾಗಿದೆ. ಯಾಕಂದರೆ ಪ್ರತಿಯೊಂದು ಮಾತನ್ನು ಮೋದಿಯವರ ಮುಂದೆ ಬಂದು ಹೋಗಲಿಕ್ಕೆ ಬೇಕು ಅನ್ನೋ ಸ್ಥಿತಿಯಲ್ಲಿದೆ. ಹೀಗಾಗಿ ಅವ್ರು ಮಾತಾಡಿದ್ದು ಇವತ್ತು ನಮ್ಮ ಏನಪ್ಪ ಅಂತ ಸುಕಾಂತ್ ಮಜುಮ್ದಾರ್ ಮಾತಾಡಿದ್ದು ಯಥಾಯೋಗ್ಯದ. ಇದು ಮೋದಿಯವರ ಅಭಿಪ್ರಾಯ. ಇನ್ನು ಈ ದಿಶೆಯಲ್ಲಿ ಅನಗತ್ಯ ಚರ್ಚೆ ಮಾಡೋದು, ಜಗಳಾಡೋದು ಮಾಡೋದು, ನಮಗೆ ಹಿಂದಿ ಬ್ಯಾಡ್ರಿ, ನಮ್ಗೆ ತಮಿಳು ಬ್ಯಾಡ್ರಿ ಅಂತನ್ನುವಂಥದ್ದು. ಹಂಗಾರೆ ಅದಕ್ಕೆ ಇವ್ರು ಮತ್ತು ಕೇಂದ್ರದ ಯಾವುದೋ ಮಿನಿಸ್ಟರ್ ಇದ್ದಂಥವ್ರು ತಮಿಳಿನಲ್ಲಿ ಎಲ್ಲ ವಿಜ್ಞಾನದಲ್ಲಿ ಬುಕ್ ಬಂದಾವ್ರಿ ನಿಮ್ಗೆ ಅಂತ ಅನ್ನೋದು ಯಾಕೆ ಬೇಕಾಗಿದೆ? ಅದು ತಮಿಳಿಗೆ ಯಾವ್ದು ಬೇಕಾದ್ರೆ ತಮಿಳು ಭಾಷೆ ಕಲಿತಾರೆ, ಜೊತೆ ಇಂಗ್ಲೀಷ್ ಕಲಿತಾರೆ, ಬೇಡ ಹಿಂದಿ ಬೇಕಾದ್ರೆ ಕಲಿತಾರೆ. ಉತ್ತರ ಭಾರತದ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ, ಉತ್ತರ ಭಾರತದ ಹೊರಗೆ ಮಾಡಬೇಕಾಗಿತ್ತಪ್ಪ ಅಂದ್ರೆ ಹಿಂದಿ ಕಲೀಲೇಬೇಕಲ್ಲೇ. ಹಿಂದಿ ಹೇಳಿದ್ರೆ ಬದಕ್ಕೆ ಬರೋದಿಲ್ಲ ಅಲ್ಲೇ. ಅದಕ್ಕಾಗಿ ಇಂಥ ವಿಷಯಗಳನ್ನು ದೊಡ್ಡ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಭಾಷೆಯನ್ನು ತ್ರಿಭಾಷಾ ಸೂತ್ರದಲ್ಲಿ, ಎರಡ ಭಾಷೆಯಲ್ಲಿ, ಒಂದು ಭಾಷೆಯಲ್ಲಿ ಎಷ್ಟೋ ಹಳ್ಳಿಗಳ ಮೂಲೆಯಲ್ಲಿ ಇರುತ್ತಿರುವಂಥ ಕನ್ನಡಿಗರು ಇರ್ಬೋದು, ಮತ್ತೊಂದು ಭಾಷೆಯವರು ಇರ್ಬೋದು, ಅವ್ರಿಗೆ ಇನ್ನೊಂದು ಭಾಷೆನೇ ಬರೋದಿಲ್ಲ. ಯಾವುದೋ ಬದುಕಿದ್ದಾರೆ, ಅವರು ಜೀವನ ತೆಗೆದಿದ್ದಾರೆ.
ಅಂದಾಗ ಈ ಭಾಷೆಯ ಸೂತ್ರಗಳನ್ನು ಒತ್ತಾಯದಿಂದ ಹೇರುವಂಥದ್ದಲ್ಲ ಅಂತ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಅದ. ಆ ಮಾತನ್ನು ಇವತ್ತು ಹೇಳಿದ್ದಾರೆ. ಅದ್ರ ಪ್ರಕಾರ ನಾವೆಲ್ಲರೂ ಹೋಗ್ಬೇಕಾಗ್ಯದ. ಇವತ್ತು ನಾವು ಮೊದಲು ಮಾಡಬೇಕಾಗಿದ್ದೇನಪ್ಪ ಅಂದ್ರೆ ಸಂವಿಧಾನಕ್ಕೆ ಬದ್ಧಾಗಿ ಹೋಗೋದನ್ನು ನಾವು ಮೊದಲು ಕಲಿಬೇಕಾಗಿದೆ. ಸಂವಿಧಾನ ನಮಗೇನು ಹೇಳ್ತೀವಿ, ಏನಿಲ್ಲ, ಎಂತ ಅಂತೇಳಿ ಸಂವಿಧಾನದ ವಿರೋಧವಾಗಿ ನಾವು ಎಷ್ಟೋ ನಡೆಗಳು ನಡೀತಾ ಇದ್ದೀವಿ. ಸ್ಪಷ್ಟವಾಗಿ ಸಂವಿಧಾನ ಸ್ವಾಯತ್ತ ಸಂಸ್ಥೆಗಳಿಗೆ ಪೂರ್ಣ ಅಧಿಕಾರ ಕೊಟ್ಟದ. ನೀವು ಇದರಲ್ಲಿ ಯಾರು ಮಾಡುವಾಗಿಲ್ಲ. ಯಾವ ನ್ಯಾಯಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು, ಶಾಸಕಾಂಗ ಆಗಿರ್ಬೋದು ಅಂತ. ಆದರೆ ಇವತ್ತು ಕಾರ್ಯಾಂಗ ಇದ್ದಾಗಲಿ ಅಥವಾ ಶಾಸಕಾಂಗಲಿ ಹಸ್ತಕ್ಷೇಪ ಮಾಡ್ತಾ ಇರ್ತದೆ. ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇರ್ತದೆ. ಇದಾಗಬಾರ್ದು. ಯಾವುದೇ ಕ್ಷೇತ್ರದ ಆಗಬಾರ್ದು. ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ED ಆಗಿರ್ಬೋದು, IT ಆಗಿರ್ಬೋದು, CBI ಆಗಿರ್ಬೋದು, ಇಲ್ಲಿ COD ಆಗಿರ್ಬೋದು, ಲೋಕಾಯುಕ್ತ ಆಗಿರ್ಬೋದು, ಇವೆಲ್ಲ ಸ್ವಾಯತ್ತ ಸಂಸ್ಥೆಗಳು ರೀ. ಇದ್ರಲ್ಲಿ ನಿಮ್ಮದೇನು ಹಸ್ತಕ್ಷೇಪದ ರಾಜಕಾರಣಿಗಳದು? ಇದರಲ್ಲಿ ಯಾವ ಶಾಸಕರದ್ದು ಏನು ಹಸ್ತಕ್ಷೇಪದ, MP ಏನದ, ಪ್ರಧಾನಿಯವ್ರದ್ದು ಏನದ? ಇದರಲ್ಲ ಇವು ಸ್ವತಂತ್ರವಾಗಿ ಕೆಲಸ ಮಾಡೋದು ಬಿಟ್ಟು ಬಿಡ್ಬೇಕ್ರಿ. ಅಂದಾಗ ಈ ದೇಶ ಮಾತ್ರ ನೆಮ್ಮದಿ ಸುಗಂಧ ಇರಲಿಕ್ಕೆ ಸಾಧ್ಯದ. ಪ್ರತಿಯೊಬ್ಬ ಅಧಿಕಾರಿಗೂ ಅವ್ರ ಅಧಿಕಾರ ಪೂರ್ಣ ಪ್ರಮಾಣದಲ್ಲಿ ಕೊಡಬೇಕು. ಹಿಂಗೆ ಮಾಡಿದ್ರಿ ಅಂತೇಳಿ ಸಂವಿಧಾನ ಯಾವ ರೀತಿ ಹೇಳಿದ್ರು ಆ ರೀತಿ ಹೋದ್ರೆ ಈ ದೇಶದಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಅದಕ್ಕಾಗಿ ಇವತ್ತು ಈ ಒಂದು ತ್ರಿಭಾಷಾ ಸೂತ್ರದಿಂದಾಗೆ ಇವತ್ತು ಅನಗತ್ಯವಾಗಿ ಹಿಂದಿ ಬಗ್ಗೆ ಭಾಳ ಮಾತಾಡೋದು. ಈಗ ಏನೋ BJP ಅವ್ರು ಯಾರೋ ಮಾತಾಡೋರು ಎಲ್ಲ ಏನಂತಾರಪ್ಪ ಅಂದ್ರೆ ಇವರು ಹಿಂದಿ ಪರ ಅದಾರಪ್ಪ, ನಮ್ಮಲ್ಲಿ ಹೇಳ್ತಾ ಇದ್ದಾರ. ಹೀಗಾಗಿ ಒಡಕಾಗೋ ಮಟ್ಟಕ್ಕೆ ಬಂದಿರ್ತದ್ರಿ ಇವತ್ತು. ನಾಳೆ ಎಲ್ಲಾದರೂ ಈ ಹಿಂದಿ ಸಲುವಾಗಿ ಉತ್ತರ ಭಾರತ ಬೇರೆ, ದಕ್ಷಿಣ ಭಾರತ ಬೇರೆ ಅಂತ ಕುಂತ್ರೆ ಏನು ಮಾಡ್ತೀರಿ? ಮತ್ತೊಂದು ದಕ್ಷಿಣ ಭಾರತ ಹುಟ್ಕೊಂಡ್ರೆ ನೀವು ಏನು ಮಾಡ್ತೀರಿ? ಹೌದು, ಈ ಕೆಳಗಿನ 5-6 ರಾಜ್ಯಗಳು ಎಲ್ಲಪ್ಪ ನಮ್ಮ ಭಾಷೆ ಬೇಕು, ನಮಗೆ ಹಿಂದಿ ಬೇಡಪ್ಪ, ನೀವು ಭಾಳ ಒತ್ತಡ ಮಾಡಿದ್ರಿ, ನಾವು ಬೇರೆ ಆಗ್ತೀವಪ್ಪ ಅಂದ್ರೆ ಏನು ಮಾಡೋರ? ಅಂಥದ್ರಾಗ ಅದು ಕ್ಷೇತ್ರ ವಿಂಗಡಣೆಯಲ್ಲೂ ಏನೋ ಗಾಬರಿ ಹುಟ್ಟಿಸ್ತಾ ಇದ್ದೀರಿ. ಜನಸಂಖ್ಯೆ ಆದ್ರ ಮೇಲೆ ಮಾಡ್ತೀವಿ ಅಂತೇಳಿ ಕೇವಲ ಅಧಿಕಾರದ ಆಸೆಯಿಂದ ಏನೇನೋ ಮಾಡಲಿಕ್ಕೆ ಹೋದ್ರೆ ಮುಂಬರುವ ದಿನಗಳಲ್ಲಿ ಅದು ದೊಡ್ಡ ದುರಂತ ಆಗ್ತದೆ. ಈಗ ನೋಡಿರಿ, ಈಗ ಎಷ್ಟು ಅದರ ಅಷ್ಟೇ ಇರಲಿ, ಏನೋ ಒಂದಿಷ್ಟು ಏರಿಯಾಗಳು ಚೇಂಜ್ ಆಗ್ಬೋದು. 543 ಅದು ಸಾಕ. ಈಗ 700 ಮಾಡ್ತಿರಲ್ಲ, ಎಲ್ಲರೂ ಹೆಚ್ಚು ಮಾಡಿರಿ. ಜನಸಂಖ್ಯೆ ಆದ್ರ ಮೇಲಲ್ಲ, ಯಾವ ರಾಜ್ಯಕ್ಕೆ ಎಷ್ಟು ಅದಾವ ಆ ನೆಲಗಟ್ಟಿನಲ್ಲ ಅದ್ರ ಜೊತೆ ಎಷ್ಟು ಪರ್ಸೆಂಟೇಜ್ ಹೆಚ್ಚು ಮಾಡ್ಬೇಕಂತ ಮಾಡಿದಿರಿ, ಅಲ್ಲಿ ಲೆಕ್ಕ ಮಾಡಿರಿ. ಅಂದಾಗ ಮಾತ್ರ ಈ ಸಮಸ್ಯೆ ಆಗುದಿಲ್ಲ. ಎಲ್ಲರೂ ಒಪ್ಪಿಸ್ಕೊಂಡು ಹೋಗ್ಬೇಕಾದ್ರು. ಅದೆಲ್ಲ ಬಿಟ್ಕೊಂಡು ಜನಸಂಖ್ಯೆ ಆದ್ರೂ ಮಾಡ್ತೀನಿ ಅಂತಂದ್ರೆ ಹೌದು, ಉತ್ತರ ಭಾರತದಲ್ಲಿ ಸಿಕ್ಕಾಪಟ್ಟೆ ಜನಸಂಖ್ಯೆ ಅದ. ಹೇಗೆ ಅವ್ರು ಹೆಚ್ಚಾಗ್ತಾರೆ? ಯಾವ ಕಾಲಕ್ಕೂ ದಕ್ಷಿಣ ಭಾರತದ ಯಾವ ವ್ಯಕ್ತಿಯೂ ಪ್ರಧಾನಿ ಆಗುವುದಿಲ್ಲ. ಅಂದಾಗ ನಿಮ್ಮ ದೇಶ ನಾವಾಗಿರ್ಬೇಕು ಪ್ರಶ್ನೆ ಮಾಡೋಕ್ಕೆ ಮಾಡ್ತಾರೆ ಅವರು. ಈಗ ಅದು ಶುರು ಆಗಿದೆ ಈಗ ನಿಧಾನಕ್ಕೆ. ಅದಕ್ಕೆ ಕ್ಷೇತ್ರ ವಿಂಗಡಣೆ ಈ ಜನಸಂಖ್ಯೆ ಆದ್ಮೇಲೆ ಬೇಕಾಗಿಲ್ಲ. ಯಾಕಂದ್ರೆ ದೇಶಗಳು ನಿಮ್ಗೆ ಗೊತ್ತದ, ಯುರೋಪಿಯನ್ ದೇಶಗಳು ಎಷ್ಟೆಷ್ಟು ಅನ್ನೋದು ಅವ್ರಿಗೆ ಎಷ್ಟು ಜನಸಂಖ್ಯೆ ಅದಲ್ಲೇ ದೇಶ ಆಗಿದಾವಿಲ್ಲ. ಹಂಗೆ ಇಲ್ಲಿ ಬರಬಾರದು. ಅದಕ್ಕಾಗಿ ಈ ಎಲ್ಲ ನೆಲೆಯಲ್ಲಿ ಎಲ್ಲರಿಗೂ ಸಮಾನವಾದ ಅವಕಾಶ ಹೋಗುವಂಗೆ ನಾವು ಚರ್ಚೆ ಮಾಡಬೇಕು. ಅವ್ರ ವಿಶ್ವಾಸ ತೊಗೊಳ್ಬೇಕು. ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು, ಇವತ್ತು ಕರ್ನಾಟಕ ಆಗಿರ್ಬೋದು, ಅದೇ ಕಾಲ ಕೇರಳ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಮುಂದೆ ತಮಿಳ್ನಾಡು ಆಗಿರ್ಬೋದು, ಇವೆಲ್ಲ ವಿಶ್ವಾಸ ತೆಗೆದುಕೊಂಡು ಹೋದ್ರೆ ನಿಶ್ಚಿತವಾಗಿ ಇಲ್ಲಿ ಯಾವ ಗದ್ದಲ ಇಲ್ಲ. ಮೊದಲನೇದಾಗೆ ಹಿಂದುತ್ವದ ಏನು ರಾಜಕಾರಣ ಮಾಡ್ತಾಯಿದ್ದೀರಿ ಮೊದಲು ಬಿಟ್ಟುಬಿಡ್ರಿ ಅದನ್ನು. ಅದ್ರ ಜೊತೆಗೆ ಭಾಷಾ ರಾಜಕಾರಣ ಇದು ಬಿಟ್ಟುಬಿಡ್ರಿ. ಭಾಷೆ ನಮ್ಗೆ ಮಾಧ್ಯಮ ಅಷ್ಟ, ಅದು ಶ್ರೇಷ್ಠ ಅಂತಲ್ಲ. ಎಲ್ಲ ಭಾಷೆ ಶ್ರೇಷ್ಠನ. ಎಲ್ಲ ಮಕ್ಕಳಿಗೂ ಅವ್ರ ತಂದೆ ತಾಯಿ ಶ್ರೇಷ್ಠನ ರೀ, ಅವರ ದೇವರವರಿಗೆ. ಆದ್ರೆ ಉಳಿದವ್ರು ನಾವು ಹೊಂಚ್ಕೊಂಡು ಹೋಗ್ಬೇಕಾಗಿದೆ. ಇದನ್ನು ನಾವು ಬೇಸಿಕ್ ಥಿಂಗ್ ತಿಳ್ಕೊಂಡು ಹೋದ್ರಪ್ಪ ನಿಶ್ಚಿತವಾಗಿ ನಮ್ಮಲ್ಲಿ ಯಾವತ್ತೇ ಕಾಟ ಬರೋದಿಲ್ಲ. ಮತ್ತು ಈಗಾಗಲೇ RSS ಸಲುವಾಗಿ ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ದು ಬದಲಾವಣೆ ಆಗ್ತಾ ಇದೆ ಅಂತೇಳಿ. ಬದಲಾವಣೆ ಆಗಿದ್ರೆ ಉಪಯೋಗ ಇಲ್ಲ. ಯಾಕಂದರೆ ಈ ದೇಶದಲ್ಲೇ ಮತ್ತು ಹೇಳ್ತಾ ಇದ್ದೀನಿ, ಹಿಂದುತ್ವ ನೆಲೆಗಟ್ಟಿನಲ್ಲಿ ಮುಂದುವರಿತಾ ಹೋದ್ರೆ ಅಪಾಯ ಅದ. ಒಂದು OBC SC ST ಜೊತೆಗೆ ಮೈನಾರಿಟಿ ಒಂದಾದ್ರೆ ಅವ್ರನ್ನ ಮೆಜಾರಿಟಿ. ಅವ್ರ ಜೊತೆ ರೈತರು ಕೊಡ್ರಿ ಅಂತ ಮುಗಿದ ಉಳಿದವ್ರು ಯಾರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬೇಸಿಕ್ ಥಿಂಗ್ ತಿಳ್ಕೊಡ್ರಿ ಇದನ್ನು. ಆಮೇಲೆ ನಿಮ್ಮ ರಾಜಕೀಯ ಮಾಡಿರಿ. ಈ ರಾಜಕೀಯ ಎಲ್ಲಿಯೂ ನಡೀತಪ್ಪ, ಇದು ಒಂದು ಹಂತದವರೆಗೆ ನಡೀತದೆ. ಹಂತ ದಾಟಿತಂದ್ರೆ ಇದು ಮುರಿದು ಬೀಳ್ತದೆ. ಆ ದಿಶೆಯಲ್ಲಿ ನಮ್ಮ ಸಚಿವ ಸುಕಾಂತ್ ಮುಜುಮ್ದಾರ್ ಅವರು ಹೇಳಿದ ಹೇಳಿಕೆ ಭಾಳಷ್ಟು ವಿಚಾರದ ಸಮಯೋಚಿತದ. ಇದು ಮೋದಿಯವರ ನಿಲುವು ನಾವು ತಿಳ್ಕೊಂಡು ಆ ವಿಷಯದಲ್ಲಿ ಚರ್ಚೆ ಮಾಡೋಕ್ಕಿಂತ ಅದಕ್ಕಿಂತ ಜಗಳಾಡೋಕ್ಕಿಂತಲೂ ಅದನ್ನು ಬಿಟ್ಟು ನಿಮಗೆ ಯಾವ್ದು ಬೇಕಪ್ಪ, ಕನ್ನಡ ಬೇಕಾ, ಇಂಗ್ಲೀಷ್ ಬೇಕಾ, ಹಿಂದಿ ಬೇಕಾ, ಯಾವ್ದು ಬೇಕು ಕರೀರಿ. ನಿಮ್ಮ ಮಕ್ಕಳಿಗೆ ಏನು ಬೇಕಾದ್ರೆ ಕಲಿಸ್ರಿ. ತ್ರಿಭಾಷಾ ಸೂತ್ರವಿಲ್ಲ ಅಂತೇಳಿ ಹಿಂದಿ ಒಂದು ಭಾಷೆ ಅದು, ನಮ್ಮದು ಒಂದು ಭಾಷೆ, ಎಲ್ಲ ಸಮಾನ ಭಾಷೆಗಳಿವು ಅಂತ ತಿಳ್ಕೊಂಡು ಸಾಕು. ಇಂಗ್ಲೀಷು ಅಷ್ಟೇ ಸಮಾನ ಭಾಷೆ, ಸಂಪರ್ಕ ಭಾಷೆ. ಇವೆಲ್ಲ ಭಾಷೆ ಅಂದ್ರೆ ಸಂಪರ್ಕ ರೀ, ಇದು ನಾವು ತಿಳ್ಕೊಂಡು ಸಾಕು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಸೋಕೆ ಹೋಗ್ಬಾರ್ದು. H60 ನ್ಯೂಸ್ ಆಗ್ತದೆ. ಸತ್ಯದ ಕೈಗಳಲ್ಲಿ ವಂದನೆಗಳು.